ದಾಂಡೇಲಿ ಹಳಿಯಾಳ ರಾಜ್ಯ ಹೆದ್ದಾರಿಯ ಶ್ರೇಯಸ್ ಕಾರ್ಖಾನೆಯ ಹತ್ತಿರ ನಿಂತಿದ್ದ ಟ್ರ್ಯಾಕ್ಟರ್ಗೆ ಪೋಲ್ಸ್ ತುಂಬಿದ ಟ್ರಕ್ ಡಿಕ್ಕಿ, ಓರ್ವನಿಗೆ ಗಾಯ. ನಿಂತಿದ್ದ ಟ್ರ್ಯಾಕ್ಟರ್ಗೆ ಪೋಲ್ಸ್ ತುಂಬಿದ ಟ್ರಕ್ ಒಂದು ಚಾಲಕನ ನಿಯಂತ್ರಣ ತಪ್ಪಿ ದಾಂಡೇಲಿ ಹಳಿಯಾಳ ರಾಜ್ಯ ಹೆದ್ದಾರಿಯಲ್ಲಿ ಬರುವ ಶ್ರೇಯಸ್ ಕಾರ್ಖಾನೆಯ ಹತ್ತಿರ ಡಿಕ್ಕಿಯಾದ ಘಟನೆ ಇಂದು ಸೋಮವಾರ ಮಧ್ಯಾಹ್ನ 12:45 1 ಗಂಟೆಯ ಅವಧಿಯೊಳಗೆ ನಡೆದಿದ್ದು, ಈ ಘಟನೆಯಲ್ಲಿ ಟ್ರ್ಯಾಕ್ಟರ್ನಲ್ಲಿ ಕೂತಿದ್ದ ಓರ್ವನಿಗೆ ಗಾಯವಾಗಿದೆ. ಧಾರವಾಡ ತಾಲೂಕಿನ ಹನುಮನಾಳ ಗ್ರಾಮದ ನಿವಾಸಿ ನಾಗನಗೌಡ ಹನುಮಂತಗೌಡ ಹೊನ್ನಣ್ಣವರ್ ವಯಸ್ಸು 35 ಎಂಬವರೇ ಗಾಯಗೊಂಡ ವ್ಯಕ್ತಿಯಾಗಿದ್ದಾರೆ. ಹನುಮನಾಳ ಗ್ರಾಮದಿಂದ 35 ಜನರ ತಂಡ ಶ್ರೀ ಕ್ಷೇತ್ರ ಉಳವಿಗೆ ಪಾದಯಾತ್ರೆಯನ್ನು ಕೈಗೊಂಡಿದ್ದು, ಪಾದಯಾತ್ರಿಗಳ ಸಾಮಾನು ಸಂಜಾಮುಗಳನ್ನು ಮತ್ತು ಕುಡಿಯುವ ನೀರು ವಿತರಣೆಗಾಗಿ ಟ್ರ್ಯಾಕ್ಟರ್ ಅನ್ನು ಕೂಡ ತರಲಾಗಿತ್ತು. ಟ್ರ್ಯಾಕ್ಟರ್ ಅಲ್ಲಲ್ಲಿ ನಿಂತುಕೊಂಡು ಪಾದಯಾತ್ರಿಗಳಿಗೆ ನೀರು ವಿತರಣೆಯನ್ನು ಮಾಡುತ್ತಾ ಬಂದಿದೆ. ಶ್ರೇಯಸ್ ಕಾರ್ಖಾನೆಯ ಹತ್ತಿರ ಪಾದಯಾತ್ರಿಗಳಿಗೆ ನೀರು ವಿತರಣೆ ಮಾಡುವ ಸಂದರ್ಭದಲ್ಲಿ ನಿಂತಿದ್ದ ಟ್ರ್ಯಾಕ್ಟರ್ಗೆ ಎದುರುಗಡೆಯಿಂದ ಬಂದ ವಾಹನವನ್ನು ತಪ್ಪಿಸಲು ಹೋಗಿ ಹಿಂದುಗಡೆಯಿಂದ ಪೋಲ್ಸ್ ತುಂಬಿದ ಟ್ರಕ್ ಡಿಕ್ಕಿಯಾಗಿದೆ. ಡಿಕ್ಕಿಯ ರಭಸಕ್ಕೆ ನಾಗನಗೌಡ ಹನುಮಂತಗೌಡ ಹೊನ್ನಣ್ಣವರ್ ಅವರಿಗೆ ಗಾಯವಾಗಿದೆ. ಗಾಯಗೊಂಡ ಅವರನ್ನು ತಕ್ಷಣವೇ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆತಂದು ದಾಖಲಿಸಲಾಗಿದೆ. ಘಟನೆಯಿಂದ ಕೆಲ ಹೊತ್ತು ಸಂಚಾರ ಅಸ್ತವ್ಯಸ್ತಗೊಂಡಿತು. ತಕ್ಷಣವೇ ದಾಂಡೇಲಿ ಗ್ರಾಮೀಣ ಠಾಣೆಯ PSI ಜಗದೀಶ್ ನಾಯ್ಕ್ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ದೌಡಾಯಿಸಿ ಗಾಯಗೊಂಡ ವ್ಯಕ್ತಿಯನ್ನು ಯಾಸಿನ್ ಯರಗಟ್ಟಿಯವರ ವಾಹನದಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಕಳುಹಿಸಿಕೊಟ್ಟು ಸುಗಮ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಏನಾಯ್ತು ಇವ್ರೆ? ಅಯ್ಯೋ, ನಾವು ಉಳಿಗೆ ಹೊಂಟಿದ್ರಿ. ಉಳಿಗೆ ಹೋಗೋರ್ನಾಗ ಪಾದಯಾತ್ರೆ ಹೊಂಟೇವ್ರಿ. ಪಾದಯಾತ್ರೆ ಹೋಗೋರಿಗೆ ಇವರು ನೀರು ಕೊಟ್ಕೊಂತ ಹೋಗ್ರಿ ಟ್ರ್ಯಾಕ್ಟರ್ನೇ ಅವ್ರ. ಟ್ರ್ಯಾಕ್ಟರ್ ಯಾರ್ದು? ನಿಮ್ದೆ? ನಮ್ಮೂರ್ದಾರೆ 35 ಜನ ಹೊಂಟೇವ್ರಿ ನಾವು. 35 ಜನದಾಗ 12 ಮಂದಿ ಮುಂದೋಗ್ಯವ್ರಿ, ಉಳಿದಷ್ಟು ಮಂದಿ ಹಿಂದದಾರ. ಹಿಂದಿದ್ದಾಗ ಇಲ್ಲಿ ಅವ್ರು ಏನ್ ಮಾಡ್ಯಾರಿ, ಒಂದ್ 4 ಮಂದಿ ಟೇಲರ್ನಾಗ ಇಂಜಿನ್ ಹಾಕುಂತಾರ್ರಿ ನೀರ್ ಕೊಡಾಕ. ನಮಗ ಅಲ್ಲಿಗೆ ತರಕೊಂತ ಹೋಗಾರ ಅವ್ರು. ನಮಗ ನೀರ್ ಬಾಯಾರಕೈತಿ ನೀರ್ ಕೊಡಾಕ ಅಂತೇಳಿ. ಅವಾಗ ಏನ್ ಮಾಡ್ಯಾರಿ, ಇನ್ನ ಹಿಂದ್ ಬರೋ ಮಂದಿ ಸಂಬಂಧ ತರ್ಬ್ಯಾರಿ ಅವ್ರ. ಹಿಂದ್ ಬರೋ ಸಂಬಂಧ ಆಟೋದಾಗ ಏನ್ ಮಾಡ್ಯಾರಿ, ಮುಂದೊಂದ್ ಟ್ರಕ್ ಬಂದದ್ರಿ. ಆ ಟ್ರಕ್ ತಪ್ಸಾಕ ಹೋಗಿ ನಮ್ ನಿತ್ ಗಾಡಿಗೆ ಹೊಡೆದಾನ್ರಿ ಟ್ರಕ್. ನಾವು ಈಗ ಅವ್ರ ಹೆಸರೇನು? ಯಾರ್ದ್ರಿ? ಯಾರಿಗೆ? ನಾಗನಗೌಡ ಹನುಮಂತಗೌಡ ಹೊನ್ನಣ್ಣವ್ರ. ಮತ್ತೆ ಮೆಳಪ್ಪ ಅವ್ರಪ್ಪನ ಹೆಸರೇನು? ಮೆಳಪ್ಪ ಈರಪ್ಪ ಅಂಗಡಿ, ಇಬ್ರು ಅದಾರ್ರಿ. ಅದು ನೀವು ಧಾರವಾಡದಿಂದ? ಧಾರವಾಡ 35 ಜನ ಉಳುವಿಗೆ ಪಾದಯಾತ್ರೆ ಹೊರಟಿದ್ರಿ. ಹ್ಞೂನ್ರಿ, ಹೊಂಟೇವ್ರಿ. ನೀರು ಇನ್ನಿತರ ವಸ್ತುಗಳನ್ನ ಆ ಟ್ರ್ಯಾಕ್ಟರ್ ಮೂಲಕ ತರ್ತಾ ಇದ್ರಿ. ಹ್ಞೂನ್ರಿ. ಆ ಟ್ರ್ಯಾಕ್ಟರ್ ನಲ್ಲಿ ಇವ್ರು ಕೂತ್ಕೊಂಡು ನಿಮ್ಗೆಲ್ರಿಗೆ ಅಲ್ಲಲ್ಲಿ ಹೋಗಿ ನೀರನ್ನ ಮುಂದೆ ಹೋದಾರ ಕೊಟ್ಟಾರ್ರಿ. ಹಿಂದ್ ಇನ್ನವ್ರು ಅವ್ರು ದಾಟ್ಲಿ ಅಂತ ಹೇಳಿ ನಿಂತಿದ್ರು. ನಿತ್ ಗಾಡಿ ಬಂದು ಟ್ರಕ್ ಹೊಡ್ದಾನ್ರಿ. ಟ್ರ್ಯಾಕ್ಟರ್ಗೆ ಏನಾದ್ರು ಹಾನಿ ಆಗಿದೆಯಾ? ಟೈಲರ್ ಪೆಟ್ಟೈತ್ರಿ. ಮತ್ತೆ ಟೈಲರ್ಗೆ ಗುದ್ದೇನ್ರಿ ಅವ. ಟ್ರೈಲರ್ ನಿಂತಿದ್ದ ಟ್ರ್ಯಾಕ್ಟರ್ಗೆ ಟ್ರಕ್ ಬಂದು ಗುದ್ದಿದೆ. ಹ್ಞೂನ್ರಿ. ಅದು ಟ್ರಕ್ ಖಾಲಿ ಇತ್ತ ಲೋಡ್ ಇತ್ತ? ಲೋಡ್ ಗಾಡಿ ಕಟ್ಟಿಗೆದ ಲೋಡ್ ಕಟ್ಟಿಗೆದ ಐತ್ರಿ. ಈಗ ಸ್ಟೇಷನ್ ಕೂತ್ರಿ ಅದು ಗಾಡಿ. ಅದ ನೀವು ಅದು ಆ ಕಡೆಯಿಂದನೇ ಬರತ್ತೈತ್ರಿ. ನಾವು ಈ ಕಡೆಯಿಂದ ಹೊಂಟೇವ್. ನಮ್ಮ ಗಾಡಿ ನಿಂತೈತಿ ಹಿಂಗ್ ಉಳಿವ್ ಹೋಗಾಕ್ರಿ. ಉಳಿವ್ ಹೋಗಾಕ ನಿಂತ್ರೆ ನೀರ್ ಕೊಡೋ ಸಂಬಂಧಿತ ನಾವು ಅವಾಗೆ ಇದ್ರಿಗೆ ಒಂದ್ ಗಾಡಿ ಬಂದತ್ರಿ. ಕೆಲಸ ನಡೆದಲ್ರಿ ಅಲ್ಲಿ. ಕರೆಕ್ಟ್. ಆ ಗಾಡಿ ತಪ್ಸಾಕ ಹೋಗಿ ಈ ಗಾಡಿ ಗುದ್ದಾನ್ರಿ. ನಮ್ ಟ್ರ್ಯಾಕ್ಟರ್ಗೆ ಗುದ್ದಾನ್ರಿ. ಹಿಂದ್ಗಡೆಯಿಂದ ಹೊಡಿತು. ಹಿಂದ್ಗಡೆಯಿಂದ ಹೊಡಿತು. ಆ ಗಾಡಿನ ಟ್ರಕ್ ನಾವು ಕಡೆನ ಬರಾವ್ರಿ. ಅವನು ದಾಂಡಲ್ ಕಡೆನ ಬರೋದು ಗಾಡಿ ರೀ ಅದು ಟ್ರಕ್. ನಮ್ಮ ಹೆಸರು ಕಲ್ಲಯ್ಯ ಬಸಯ್ಯ ಕೊಪ್ಪಯ್ಯನವ್ರು. ನೀವೇನಾಗ್ಬೇಕು ಅವರಿಗೆ? ಅವ್ರಿಗೆ ಓಣ್ಯಾನವ್ರಿ. ಅವ್ನು ಊರನವ್ರೆಲ್ಲ ಕೂಡಿ ಬಂದೇವ್ರಿ ನಾವು. 35 ಅವರಿಗೆ ನಡ ಪೆಟ್ಟೈತಿ. ಇಲ್ಲಿ ಕೊಡ್ಲಿ ತಮ್ಮ ಕಚ್ಚಾಗೈತ್ರಿ. ಏನೋ ಜಗದ್ ಇಂಜಿನ್ ಆಗಿದ್ದಲ್ಲ ಹೊಡೆದಾಗ ಅಂದ್ರೆ ಜಿಗದ್ ತಳಗ ಬಿದ್ದಾನ್ರಿ. ಅವ್ ಮತ್ತ ಗಟ್ರದ ಇದ್ರ ಕಲಾಸ ಆಗಾವ್ರಿ ಅವ್ರು. ಬಿಸಿಲೇ ಬಿದ್ದಾನ್ರಿ ಪೆಟ್ಟ. ಇದಕ್ಕೆ ಬ್ಯಾಕ್ ಸೈಡ್ ಗೆ ಹೊಡೆದಿದೆ. ಇಂಜಿನ್ ಒಮ್ಮೆಲೆ ಇದಾಯ್ತು, ಜಂಪ್ ಆಗಿ ಬಿದ್ದಾನ್ರಿ. ಅವ್ನು ಉಲ್ಟಾಗಿ ನಿಂತದ ಮತ್ತೆ ರೋಡ್ ಮೇಲೆ. ರೋಡ್ ಕಡೆ ಆಗಿದ್ರಿ. ಅವ್ನು ಹೊಡೆದಕ್ಕ ಇನ್ನೂ ಆ ಕಡೆ ಹೋಗಿಲ್ರಿ. ಅದು ಗಟ್ರ ಕಡೆ ಈ ಕಡೆ ರೋಡಿಗೆ ಆಗೈತ್ರಿ.